ಅಂತರಸ್ನಳ್ಳಿ ಕೃಷಿ ಮಾರುಕಟ್ಟೆ ಗೋಳು ಕೇಳೋರ್ಯಾರು? ಒಂದು ವರ್ಷದಿಂದಲೂ ಬದಲಾಗ್ತಾ ಇಲ್ಲ ಅಂತರಸ್ನಳ್ಳಿ ಮಾರುಕಟ್ಟೆ ಚಿತ್ರಣ. ತುಮಕೂರು ನಗರದ ಅಂತರಸ್ನಳ್ಳಿಯ ಕೃಷಿ ಮಾರುಕಟ್ಟೆಯ ಚಿತ್ರಣ ಕಳೆದ ಒಂದು ವರ್ಷದಿಂದಲೂ ಬದಲಾಗ್ತಲೇ ಇಲ್ಲ. ಅಂತರಸ್ನಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕಸದ ಸಮಸ್ಯೆ ಇದ್ದು ಇಂದಿಗೂ ಕಸದ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಮಾರುಕಟ್ಟೆ ಆವರಣ ಗಬ್ಬೆದ್ದು ನಾರ್ತಾ ಇರೋದ್ರಿಂದ ವ್ಯಾಪಾರಸ್ಥರು, ರೈತರು ಹಾಗೂ ಗ್ರಾಹಕರು ಪರದಾಡುವಂತಾಗಿದೆ. ಪ್ರತಿನಿತ್ಯ ಈ ಮಾರುಕಟ್ಟೆಯಲ್ಲಿ ನಿತ್ಯ ಸಾವಿರಾರು ಮಂದಿ ಓಡಾಡ್ತಾ ಇರ್ತಾರೆ. ಆದರೂ ಕೂಡ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗ್ತಾ ಇದೆ. ಎಲ್ಲೆಂದರಲ್ಲಿ ಕೊಳೆತ ತರಕಾರಿ, ಹಣ್ಣುಗಳು ಹಾಗೂ ತ್ಯಾಜ್ಯದ ರಾಶಿಗಳು ಬಿದ್ದಿದ್ದು ಇಡೀ ಪ್ರದೇಶ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಕಳೆದ ಒಂದು ವರ್ಷದಿಂದ ಮಾರುಕಟ್ಟೆಯ ಪರಿಸ್ಥಿತಿ ಇದೇ ರೀತಿಯಲ್ಲಿದ್ದು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ ಎಂದು ಸ್ಥಳೀಯರ ಆರೋಪ ಆಗಿದೆ. ಇನ್ನು ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುವ ವ್ಯಾಪಾರಸ್ಥರು ಹಾಗೂ ಕೃಷಿ ಉತ್ಪನ್ನಗಳನ್ನು ಮಾರಾಟಕ್ಕೆ ತರುವ ರೈತರು ಸ್ವಚ್ಛತಾ ವ್ಯವಸ್ಥೆಯನ್ನ ಸುಧಾರಿಸುವಂತೆ ಅನೇಕ ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಅಂತರಸ್ನಳ್ಳಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಿಂದ ವಿವಿಧ ಶುಲ್ಕಗಳನ್ನು ವಸೂಲಿ ಮಾಡಲಾಗ್ತಾ ಇದ್ರು ಕಸ ವಿಲೇವಾರಿ ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಮಾತ್ರ ಸಮರ್ಪಕವಾಗಿ ನಿರ್ವಹಿಸಲಾಗ್ತಾ ಇಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಮಳೆ ಬಂದ ಸಂದರ್ಭದಲ್ಲಿ ತ್ಯಾಜ್ಯ ಕುಳಿತು ದುರ್ವಾಸನೆ ಇನ್ನಷ್ಟು ಹೆಚ್ಚಾಗ್ತಾ ಇದ್ದು ಸೊಳ್ಳೆಗಳು ಹಾಗೂ ಇತರೆ ಕೀಟಗಳ ಕಾಟವೂ ಹೆಚ್ಚುತ್ತಾ ಇದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಭೀತಿಯೂ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಕಸದ ಸಮಸ್ಯೆಗೆ ಮುಕ್ತಿಯನ್ನ ಕೊಡಬೇಕಾಗಿದೆ. ತುಮಕೂರು ನಗರದ ಅಂತರಸ್ನಳ್ಳಿ ಮಾರುಕಟ್ಟೆ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ಎಷ್ಟು ಬಾರಿ ಮನವಿ ಮಾಡಿದ್ರು ಇಲ್ಲಿನ ವ್ಯಾಪಾರಸ್ಥರು ಮತ್ತು ಇಲ್ಲಿ ಬರುವಂತಹ ಗ್ರಾಹಕರು ಸಾಲು ಅವರಿಗೆ ಮನವಿ ಮಾಡಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿರುವಂಥದ್ದು. ಯಾವ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿತಾ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಎದ್ದು ಕಾಣ್ತಾ ಇರೋದು. ಅಂತರಸ್ನಳ್ಳಿ ಮಾರುಕಟ್ಟೆಯ ಚಿತ್ರಣ ಮಾತ್ರ ಕಳೆದ ಒಂದು ವರ್ಷದಿಂದ ಕೂಡ ಕಿಂಚಿತ್ತು ಬದಲಾಗ್ತಾ ಇಲ್ಲ. ಇದೇ ಸ್ಥಳದಲ್ಲಿ ರಾಶಿ ಕಸ ಬೀಳ್ತಾ ಇರುವಂಥದ್ದು, ಗಬ್ಬೆದ್ದು ನಾರ್ತಾ ಇದೆ. ಅಂತರಸ್ನಳ್ಳಿ ಮಾರ್ಕೆಟ್ಗೆ ಬೆಳಗ್ಗೆ ರೈತರಾಗಿರ್ಬೋದು, ಮತ್ತು ವ್ಯಾಪಾರಸ್ಥರಾಗಿರ್ಬೋದು, ಮತ್ತು ಗ್ರಾಹಕರಾಗಿರ್ಬೋದು ಸಾವಿರಾರು ಜನ ಬರ್ತಾರೆ. ಆದರೂ ಕೂಡ ಗಬ್ಬೆದ್ದು ನಾರ್ತಾ ಇದೆ. ಕಳೆದ ಒಂದು ವರ್ಷಗಳಿಂದ ನಿರಂತರವಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡುತ್ತೆ. ಸುದ್ದಿ ಮಾಡಿದ ಬೆನ್ನಲ್ಲೇ ಕ್ಲೀನ್ ಮಾಡ್ತಾರೆ, ಆದರೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಇಲ್ಲಿನ ಗ್ರಾಹಕರು ನೋಡ್ತಾ ಇರ್ಬೋದು. ಮುಂದೆ ಕೂಡ ಫ್ರೂಟ್ ಅಂಗಡಿ ಇದೆ, ಅದ್ರ ಮುಂದೆ ರಾಶಿ ಕಸ ಬೀಳ್ತಾ ಇದೆ. ಇಲ್ಲಿನ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸೋದಾಗ್ಲಿ ಮತ್ತು ಇಲ್ಲಿನ ಕ್ಲೀನ್ ಮಾಡಿಬಿಟ್ಟು ಇದನ್ನ ಕಸ ಹಾಕ್ತಾ ಮಾಡೋದಾಗ್ಲಿ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ. ಇಲ್ಲಿ ತೆರಿಗೆ ವಸೂಲಿ ಮಾಡ್ತಾರೆ, ಇವರಿಗೆ ಅರಿವು ಮೂಡಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅಂತರಸ್ನಳ್ಳಿ ಮಾರ್ಕೆಟಿಗೆ ಬರುವಂಥ ಗ್ರಾಹಕರು ಇಡೀ ಶಾಪ್ ಆಗ್ತಾ ಇದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ಕ್ಲೀನಾಗಿರಬೇಕು. ಅಂತರಸ್ನಳ್ಳಿ ಮಾರ್ಕೆಟ್ ಅಂದರೆ ಫ್ರೆಶ್ ಹಣ್ಣು ಮತ್ತು ಹೂವು ತರಕಾರಿ ತರಕ್ಕೆ ಬರ್ತೀವಿ, ಆದರೆ ಈ ರೀತಿಯ ಅವ್ಯವಸ್ಥೆ ತಾಂಡವಾಗ್ತಾ ಇದೆ. ಅಧಿಕಾರಿಗಳಿಗಂತೂ ಸಾಲು ಮನವಿ ಮಾಡ್ತಾರೆ, ತಾತ್ಕಾಲಿಕವಾಗಿ ಭರವಸೆ ಕೊಡ್ತಾರೆ ಹೊರತು ಇಲ್ಲಿನ ಯಾವುದೇ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಇಲ್ಲಿನ ವ್ಯಾಪಾರಸ್ಥರು ಮತ್ತು ಇಲ್ಲಿ ಬರುವಂಥ ಗ್ರಾಹಕರು ಇಡೀ ಶಾಪ್ ಆಗ್ತಾ ಇರುವಂಥದ್ದು. ನಿರಂತರವಾಗಿ ಪ್ರಜಾಶಕ್ತಿ ಟಿವಿ ಕೂಡ ಸುದ್ದಿ ಬಿತ್ತರಿಸ್ತಾ ಇದೆ. ಇನ್ನಾದರೂ ಕೂಡ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿನ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.